ಅಗರಬತ್ತಿ ಆಸೆಗೆ 8,000 ಮಹಿಳೆಯರ ಕನಸು ಭಸ್ಮ. 12 ಕೋಟಿ ರೂಪಾಯಿ ವಂಚನೆ. ಮಹಿಳೆಯರಿಗೆ ವರ್ಕ್ ಫ್ರಂ ಹೋಮ್ ಕೆಲಸ ನೀಡುವ ಹೆಸರಿನಲ್ಲಿ ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬ ಸುಮಾರು 8,000 ಮಹಿಳೆಯರಿಂದ 12 ಕೋಟಿ ರೂಪಾಯಿ ಹಣ ಪಡೆದು ಸದ್ದಿಲ್ಲದೆ ಪರಾರಿಯಾಗಿದ್ದಾನೆ. ವಂಚನೆಗೆ ಒಳಗಾದ ಮಹಿಳೆಯರು ಹಣ ವಾಪಸ್ ನೀಡಿ ಎಂದು ಬೀದಿಗಿಳಿದಿದ್ದಾರೆ. ಸೊಲ್ಲಾಪುರದಲ್ಲಿ ನೆಲೆಸಿರುವ ವ್ಯಕ್ತಿಯೊಬ್ಬ ಅಗರಬತ್ತಿ ಪ್ಯಾಕ್ ಮಾಡುವ ಮೂಲಕ ಹಣ ಗಳಿಸಬಹುದೆಂದು ಹೇಳಿ ಮಹಿಳೆಯರಿಗೆ ವಂಚಿಸಿದ್ದಾನೆ. ಮಹಾರಾಷ್ಟ್ರದ ಬಾಬಾ ಸಾಹೇಬ್ ಗೋಲೇಕರ್ ತನ್ನನ್ನು ಅಜಯ್ ಪಾಟೀಲ್ ಎಂದು ಪರಿಚಯಿಸಿಕೊಂಡಿದ್ದ. ಆಘಾತಕಾರಿ ಸಂಗತಿ ಎಂದರೆ ಕೆಲವು ಪ್ರಭಾವಿ ಮಹಿಳೆಯರು ಸಹ ಈ ವಂಚನೆಯಲ್ಲಿ ಲಕ್ಷಗಟ್ಟಲೆ ಹಣ ಹೂಡಿಕೆ ಮಾಡುವ ಮೂಲಕ ಮೋಸ ಹೋಗಿದ್ದಾರೆ. ಒಬ್ಬ ಮಹಿಳೆಯಿಂದ ಒಂದು ಗುರುತಿನ ಚೀಟಿ ರಚಿಸಲು 2,500 ರಿಂದ 5,000 ರೂಪಾಯಿಗಳವರೆಗೆ ಹಣವನ್ನು ಸಂಗ್ರಹಿಸಿದ್ದ. ಪ್ರತಿಯೊಬ್ಬ ನೇಮಕಾತಿದಾರರು ಚೈನ್ ಮಾರ್ಕೆಟಿಂಗ್ ವ್ಯವಸ್ಥೆಯಡಿಯಲ್ಲಿ ಇನ್ನಿಬ್ಬರು ವ್ಯಕ್ತಿಗಳನ್ನು ಸಂಪರ್ಕಿಸಬೇಕು. ಈ ಯೋಜನೆಯು ಚೈನ್ ಲಿಂಕ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಸ್ವಸಹಾಯ ಗುಂಪುಗಳಂತಹ ಮಹಿಳಾ ಗುಂಪುಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಪ್ರತಿ ಮಹಿಳೆಯರ ಮನೆಗೆ ಅಗರಬತ್ತಿಗಳನ್ನು ತಲುಪಿಸಲು ಆಟೋ ರಿಕ್ಷಾ ಬಾಡಿಗೆಯಾಗಿ 2,500 ರಿಂದ 5,000 ರೂಪಾಯಿಗಳವರೆಗೆ ಮುಂಗಡ ಶುಲ್ಕವನ್ನು ಅವರೇ ಪಾವತಿಸಬೇಕಿತ್ತು. ಮಹಿಳೆಯರು ಅದನ್ನು ಪ್ಯಾಕ್ ಮಾಡಿ ಹಿಂತಿರುಗಿಸಬೇಕಾಗಿತ್ತು. ಈ ಗಂಧದ ಕಡ್ಡಿಗಳನ್ನು ಮನೆಯಲ್ಲಿಯೇ ಪ್ಯಾಕ್ ಮಾಡುವ ಮೂಲಕ ಪ್ರತಿ ತಿಂಗಳು 2,500 ರೂಪಾಯಿಗಳನ್ನು ಗಳಿಸಬಹುದು ಎಂದು ಅವರಿಗೆ ಹೇಳಲಾಯಿತು. ಇತರರನ್ನು ಸೇರಿಸಿಕೊಳ್ಳುವುದರಿಂದ ತಮ್ಮ ಆದಾಯ ಹೆಚ್ಚಾಗುತ್ತದೆ ಎಂದು ಮಹಿಳೆಯರಿಗೆ ಆಮಿಷ ಒಡ್ಡಲಾಗಿತ್ತು. ಭರವಸೆ ನೀಡಿದ ಹಣ ವಾಪಸ್ ಬರದಿದ್ದಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಪ್ರಚಾರವಾದ ಕಾರಣ ಅನೇಕ ಮಹಿಳೆಯರು ಈ ಯೋಜನೆಗೆ ದಾಖಲಾಗಿದ್ದಾರೆ. ಈ ಯೋಜನೆಯ ಮುಖ್ಯಸ್ಥರು ಮಹಿಳೆಯರಿಗೆ ಮನೆಯಿಂದ ಮನೆಗೆ ಗಂಧದ ಕಡ್ಡಿ ಪೂರೈಸಲು ಸುಮಾರು 6 ರಿಂದ 7 ಆಟೋಗಳನ್ನು ಬಾಡಿಗೆಗೆ ಪಡೆದಿದ್ದರು. ವಂಚನೆಗೆ ಒಳಗಾದ ಮಹಿಳೆಯರು ಪೊಲೀಸ್ ಕಮಿಷನರ್ ಹಾಗೂ ಡಿಸಿ ಕಚೇರಿ ಮೆಟ್ಟಿಲೇರಿದ್ದಾರೆ. ಸದ್ಯ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಓಡಿ ಹೋಗಿರುವ ಆರೋಪಿಯನ್ನ ಬಂಧಿಸಲು ತಂಡ ರಚನೆ ಮಾಡಿದ್ದಾರೆ. ಇರ್ತೇವೆ. ನಮ್ದು 25 ಮಂದಿ ಗ್ರೂಪ್ ಮಾಡಿದ್ವಿ ನಾವು. ಅವರು ಹೇಳಿದ್ರು ನಮಗೆ ನೀವು ತಿಂಗಳ 20 ದಿವಸ ಅಷ್ಟೇ ತುಂಬಿದ್ರೆ ನಿಮ್ಗೆ 3,000 ರೂಪಾಯಿ ಸಿಗ್ತಾವೆ ಅಂತ. ಅವರು ನಮ್ಗೆ ನಿಮ್ಗೆ ಸುಟ್ಟಿ ಪೇಮೆಂಟ್ ಅದು ಎಲ್ಲ ಹಾಕಿ ನಾವು ಕೊಡ್ತೀವಿ ಅಂತೇಳಿ ಹಿಂಗೆ ಹೇಳಿದ್ರು ಅವರು. ಆಮೇಲೆ ನಮ್ದು 2-3 ತಿಂಗಳಾದ್ಮೇಲೆ ನಮ್ದು ಪೇಮೆಂಟೇ ಕೊಟ್ಟಿಲ್ಲ ಅವರು. ಅದು ನಾವು ಕೇಳಕ್ಕೆ ಹೋದ್ರೆ ನಾಳೆ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಹಿಂಗೆ ಹೇಳಿ ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಟ್ಟು. ನೀವು ಎಷ್ಟು ರೊಕ್ಕ ತುಂಬಿದ್ರೆ? 3,400 ರೂಪಾಯಿ. 400 ಇನ್ನು ಏನು ಕೊಟ್ಟಿಲ್ಲ? ಇಲ್ಲ, 1 ತಿಂಗಳದು ನಮ್ಗೆ ರೊಕ್ಕ ಸಿಗ್ಲಿಲ್ಲ. ಈಗ ನಮ್ದು 3 ತಿಂಗಳದ ರೊಕ್ಕ ಸಿಗ್ಬೇಕಾಗಿತ್ತು. ಆದ್ರೆ ನಾವು ನಮ್ಗೆ 1 ತಿಂಗಳದು ರೊಕ್ಕ ಕೊಟ್ಟಿಲ್ಲ. ಮತ್ತೆ ಮುಂದೆ ಏನೈತಿ ನಿಮ್ದು? ನಮ್ಗೆ ಅವ್ರದ್ದು ಏನಾರ ಪ್ರಾಫಿಟ್ ಇದ್ರೆ ಅದನ್ನೆಲ್ಲ ಇದು ಮಾಡಿ ನಮ್ಗೆ ಎಷ್ಟು ಐತಿ ನಮ್ಮ ಗ್ರೂಪ್ ಮಂದಿಗೆ ನಾವು ಎಲ್ಲ ಒಂದು 8,000 ಮಂದಿ ತುಂಬ್ಯಾರ. ಅವ್ರಿಗೆ ಅಷ್ಟ್ರಿಗೂ ಸ್ವಲ್ಪ ರೊಕ್ಕ ಚಿತ್ರ ನಮ್ಗೆ ಇದು ಆಧಾರ ಆಗ್ತೈತಿ. ಕೆಲವ್ರು ಮಂದಿ ಎಷ್ಟು ಬಡವ ಮಂದಿ ಅದಾರ, ಕುಂತು ಮನ್ಯಾಗ ಏನಾರು ಹೆಲ್ಪ್ ಆಗ್ತೈತಿ ಮನ್ಯಾಗ ಅಂತ ಹೇಳಿ ಅವ್ರು ತುಂಬ್ಯಾರ. ಅವ್ರ ಆಶಯದಿಂದ ಅವ್ರು ತುಂಬಿದ್ರೆ ಅವ್ರು ಎಲ್ಲ ಪ್ರಾರ್ ಆಗ್ಯಾರ ರೊಕ್ಕ ತಗೊಂಡು. ಆದ್ರೆ ನಮ್ಗೆ ಏನಾರು ಹೆಲ್ಪ್ ಮಾಡಬೇಕು ಸರ್. ಮತ್ತೆ ಅದ್ರ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋ? ಅವ್ರ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಅವ್ರು ಎದುರಿಗೆ ಬಂದ್ರೆ ನಾರು ಕಪ್ಪಾಗ 2 ಬಿದ್ದದ ಮಾತಾಡ್ತೀವಿ. ಅಷ್ಟು ಸ್ಥಿತಿ ಐತಿ ನಮ್ಗೆ. ಎಲ್ಲರೂ ಮನೆ ಕೆಲಸ ಮಾಡೋರು ಹೆಣ್ಮಕ್ಳು ಅದಾರ, ಎಷ್ಟು ಮುಖ್ಯಾರ ಅದಾರ. ಅವರು ಏನೋ ಒಂದು ಆಸೆದಿಂದ ತುಂಬ್ಯಾರ. ಅವ್ರು ಹಿಂಗ್ ಮಾಡಬಾರ್ದು. ಈ ನಮೂನಿ ಫ್ರಾಡ್ ಮಾಡೋಕ್ಕಿಂತ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಹೆಣ್ಮಕ್ಳದ ಅದು ರೊಕ್ಕ ತಿಂದಾರ. ಆದ್ರೆ ಈ ಎಲ್ಲಾ ಮಂದಿದ ಎಷ್ಟು ಇದೈತಿ ಸರ್. ನಮ್ಮಂತ ಮಂದಿ ರೊಕ್ಕ ತಗೊಂಡ್ ಹೋಗ್ಯಾರ ಅಂದ್ಮೇಲೆ ಅವ್ರಿಗೆ ಯಾಕೆ ಬಿಡ್ಬೇಕು ನಾವು? ನಮ್ಗೆ ಈ ಸರ್ ಹೆಲ್ಪ್ ಮಾಡ್ಲಿಕ್ಕತ್ತಾರ. ಈ ಸರ್ದಿಂದ ನಾವು ನಮ್ದು ಏನ್ ಸಿಕ್ತೈತಿ ನೋಡ್ರಿ ಅದು ನಾವು ತಗೋಬೇಕಂತೇಳಿ ನಾವು ಬಂದೇವಿ. ಈ ರಮಾಕಾಂತ್ ಸರ್ ಅವರು ಎಷ್ಟು ಮಂದಿಗೆ ಹೆಲ್ಪ್ ಮಾಡ್ಯಾರ. ಆದ್ದರಿಂದ ನಾವು ಅವ್ರು ನಮ್ಗೆ ಇದು ಮಾಡಿದಕ್ಕೆ ನಮ್ಗೆ ನಾವು ಧನ್ಯವಾದ ಅವ್ರು ಕೊಡ್ತೇವೆ.